ಅಕ್ಷತೆ ಏನು ಮಾಡತ್ತೀನಿ ನಾಷ್ಟ? ನಾಷ್ಟ ರೀ ಇವತ್ತೆಲ್ಲ ಸಿಂಪಲಾಗಿ ನಾಷ್ಟ ಮಾಡತ್ತೀವಿ. ಯಾಕಂದ್ರೆ ಇವ್ರದ್ದು ಸ್ಕೂಲ್ ಆ್ಯನ್ಯುವಲ್ ಡೇ ಅದು ಇವತ್ತು. ಅದಕ್ಕೆ ಸಿಂಪಲಾಗಿ ಮಾಡಿಬಿಡೋಣ ಅಂತ ಹೇಳಿ ನೋಡತ್ತೀವಿ ಏನು ಮಾಡಬೇಕು. ಫಸ್ಟ್ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ನಾನು ಬರ್ಬೇಕೇನ? ಬರ್ರಿ ಮತ್ತು ಡ್ಯೂಟಿ ಯಾರತ್ತಾರ? ಬರ್ರಿ ಇವತ್ತೊಂದು ದಿವ್ಸ ನೋಡ್ಕೊಂಡು ಸ್ವಲ್ಪ ಡ್ಯೂಟಿ ಗ್ರೀನ್ ಟೀ ಕುಡಿದ್ಬಿಡ್ತೀನಿ. ಮುಂಜಾನೆ ಜಲ್ದಿ ಎದ್ದು ಜಲ್ದಿ ಜಾಕ ಮಾಡಿದ್ರು ಇವತ್ತು. ಅದೇನೋ ರೂಢಿ ಬಿದ್ದಂಗೆ ಆಗ್ಬಿಡ್ತದೆ ಗ್ರೀನ್ ಟೀ ಕುಡಿದ್ರೆ. ನೋಡ್ರಿ ಇವತ್ತು ಆ್ಯನ್ಯುವಲ್ ಡೇಗೆ ಒಟ್ಟು ಡ್ರೆಸ್ ಸಿಗಲಾಗಿದ್ದು. ನಿನ್ನೆ ರಾತ್ರಿ ಹೆಂಗೋ ಮಾಡಿ ಕಷ್ಟಪಟ್ಟು ನಮ್ಮ ಮನ್ಯಾಗ ಡ್ರೆಸ್ ತೊಗೊಂಬಂದಾರ ಇವರು ತನಗ. ಇವತ್ತು ನೋಡ್ಬೇಕಲ್ಲಿ ಸ್ಟೇಜ್ ಮೇಲೆ ಅಳ್ತಾನೋ ಡಾನ್ಸ್ ಮಾಡ್ತಾನೋ ಗೊತ್ತಿಲ್ಲ. ನೋಡಮ್ಮ ಏನು ಮಾಡ್ತಾನೆ ಹೋಗ್ಬೇಕಾಗಿದ್ರಿ ಜಲ್ದಿ. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಲತ್ತಿ ಜಲ್ದಿ ಎದ್ದು ಇವತ್ತೊಂದು ಜರ. ಇದು ಹೀರಿಕಾಯಿ ಪಲ್ಯ ಮಾಡತ್ತಿ. ಹೀರಿಕಾಯಿ ಪಲ್ಯ ಮಾಡೋಣ ಬರ್ರಿ. ಇಲ್ಲಿ ಎಣ್ಣೆಕಾಯಿ ಕಿಟ್ಟು ಸಾಸಿವೆ ಜೀರಿಗೆ ಅದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಹಾಕೊಂಡು ಸ್ವಲ್ಪ ಕಡಿಮೆ ಹಾಕೊಂಡ್ಬಿಡೋಣ. ಟೊಮಾಟೊ ಹಾಕೊಂಡ್ರಿ ಇದಕ್ಕೆ ಕಟ್ ಮಾಡಿದ್ವಿ. ಅರಿಶಿನ ಹಾಕುಮು. ಇದಂತರೂ ನಮ್ದು ಉತ್ತರ ಕರ್ನಾಟಕ ಮಸಾಲಾ ಖಾರ ಫಿಕ್ಸ್ ರೀ. ಇದು ಯಾವ ಪಲ್ಯ ಮಾಡಿದ್ರು ಅದಕ್ಕೆ ಬೇಕೇ ಬೇಕು. ಎಲ್ಲದಕ್ಕೂ ನಾವು ಇದೇ ಯೂಸ್ ಮಾಡ್ತೀವಿ. ಕಾಣತೈತಿ ಈ ಥರ ರೆಡಿ ಆಯ್ತಿದು. ಇದಕ್ಕೆ ಹೀರಿಕಾಯಿ ಹಾಕು. ಮತ್ತು ನೀವು ಟಮಾಟಿ ಫುಲ್ ಎಲ್ಲ ಮೆತ್ತಗಾಗ್ಬಿಟ್ಟವ್ರಿ. ಈ ಥರ ಫ್ರೈ ಮಾಡ್ಕೋಬೇಕು. ಬೀಳ್ತಾವ ಇನ್ನೇನು ಮುಂಜಾನೆ ನಡಿ ಬರ್ತಾ ನಡಿ ಆ ಕಡೆ ಹಾಕಿ ತಿರುವಾಡಂಬ್ರಿ ಚಂದಾಗಿ ಸಿಕ್ಕಿದು. ಮುಚ್ಚಿ ಉಮ್ಗಾಕ್ ಬಿಡಂಬ್ರಿ. ಅದು ಸ್ವಲ್ಪ ಚಂದಾಗಿ ಈಗ ಸ್ವಲ್ಪ ಹಾಕೊಳಂಬ್ರಿ ನೀರು ನೋಡ್ಕೊಂಡು ಹಾಕೋರಿ ಎಷ್ಟು ಬೇಕಾಗ್ತ ಕುದಿಯಾಕ. ನಾವು ಜಾಸ್ತಿ ಉತ್ತರ ಕರ್ನಾಟಕದವ್ರು ಮಾತ್ರ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ಶೇಂಗಾ ಕುಟ್ಟು ಎಲ್ಲರಿಗೂ. ಸೊ ನಾನು ಇಲ್ಲಿ ಹೀರಿಕಾಯಿ ಪಲ್ಯ ಶೇಂಗಾ ಕುಟ್ಟು ಹಾಕ್ಲತ್ತೀನಿ. ಆ ಶೇಂಗಾ ಕುಟ್ಟ ಎಲ್ಲ ಪಲ್ಯನೇ ಇಲ್ಲ. ಹಾಕೊಂಡ್ಬಿಡಂಬ್ರಿ. ಆಯಿತು ಪಲ್ಯ ಸ್ವಲ್ಪ ಕುದೀಲಿ. ಹೀರಿಕಾಯಿ ಪಲ್ಯ ಜೊತೆ ಚಪಾತಿ ಮಾಡತ್ತೀವ್ರಿ. ಸೊ ಚಪಾತಿ ಮಾಡೋಣ. ಹೀರಿಕಾಯಿ ಪಲ್ಯ ಚಪಾತಿ ಮುಂಜಾನೆ ಬ್ರೇಕ್ಫಾಸ್ಟ್. ನಮಗೆ ಊಟನೇ ನಮ್ಮದು ಬೆಳಗ್ಗೆ ಎದ್ದ ತಕ್ಷಣ. ನಮ್ದು ಏನು ಬ್ರೇಕ್ಫಾಸ್ಟ್ ಏನು ಇಲ್ರಿ, ಡೈರೆಕ್ಟ್ ಊಟನೇ. ಯಾವಾಗಲೂ ಮಾಡ್ತೀವಿ ಬ್ರೇಕ್ಫಾಸ್ಟ್ ಅಷ್ಟೇ. ಬಿಸಿ 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 ಚಪಾತಿ ಬೆಳಗ್ಗೆ. ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಕ್ಲೈಮೇಟ್. ಇವತ್ತೊಂದು ಸ್ವಲ್ಪ ಬಿಸಿಲು ಬೀಳತ್ತ ನೋಡ್ರಿ. ಇವತ್ತು ರೆಡಿ ಆಯ್ತು ಬಿಸಿ ಬಿಸಿ ಚಪಾತಿ. ಸ್ಕೂಲಿಂದು ಆ್ಯನ್ಯುವಲ್ ಡೇ ಆದ್ರೆ ತನ್ನೊಂದು ಒಟ್ಟೆ ಹೇಳೋದಾಗೇನ ಜಲ್ದಿ ಕಳಿಸತ್ತೆ ಹೇಳ್ಯಾರ ಇವತ್ತು. ಅಂದ್ರೂ ಫುಲ್ ಹೇಳೋದಾಗೇನು ಎಬ್ಬಸ್ಬೇಕಲ್ಲ, ಎಬ್ಬಸ್ಲಕತ್ತಾರ. ಇಟ್ಟು ಹಾರ ಸಾಹಸ ಬಿಡ್ಬೇಕ್ರಿ ಇವ್ರಿಗೆ ಎಬ್ಸ್ಲಕ್ಕ. ಪೂರಿ ಹ್ಯಾ ಮಾಡ್ಸೈತ ಡ್ಯಾನ್ಸ್ ತೋರ್ಸಪ್ಪ. ತಾನು ಡ್ಯಾನ್ಸ್ ಹ್ಯಾ ಮಾಡ್ಸ ಪೂರಿಗೆ ತೋರಿಸು. ಹ್ಯಾ ಮಾಡ್ಸ್ಯಾರ ತೋರ್ಸ. ಹೇಗೆ ಹೇಗೆ ಹ್ಯಾಂಗ ಚಂದ ತೋರಿಸು. ಹಂಗೆ ಮಾಡ್ಸಿರ ಪೂರಿ ರೆಡಿಯಾಗಿ ಹೋಗ್ಬಿಡಮ್ಮಿ. ಹಾಗೆ ಟೈಮ್ ಹಿಡಿತಾನೆ ಬಿಡಾಕಿಗೆ. ಆಮೇಲೆ ಅಡ್ಸತ್ತಿತ್ತ. ನೋಡಿ ತನು ಹೆಂಗ್ ರೆಡಿ ಆಗ್ಯಾನ. ತನು ರೆಡಿ ಆಗ್ಯಾನ. ಪೂರಿ ರೆಡಿ ಮಾಡತ್ತೀವಿ. ಎಲ್ಲಿ ಹೊಡಿತಾನು? ಏನದ ಇವತ್ತು ಶಾಲೆಗ? ನೆಗಡಿ ಬಂದು ಎಷ್ಟು ಮಾತಾಡಕ್ಕೆ ಬರತ್ತಾನು. ಓಕೆ ಏನು ಮಾಡತ್ತೆ ಅಕ್ಷತಾ? ನಾವು ರೆಡಿ ಆಗ್ಲಕತ್ತೀವಿ. ಹೋಗೋಣ ತನ್ನೊಂದು ಪೂರ್ವಿ ಡ್ಯಾನ್ಸ್ ನೋಡ್ಲಕ್ಕ ಸ್ಕೂಲಿಗೆ.
ಅವ್ರು ಹೋಗ್ಯಾರ ಈಗ ಆಯ್ತು ನಾವು ರೆಡಿಯಾಗಿ ನೆಕ್ಸ್ಟ್ ನಾವು ಹೋಗೋದೆ ಆಯ್ತು ಎಲ್ಲ ರೆಡಿ ನಿಂದು ನಾನು ರೆಡಿ ಆಲತ್ತಿನ ಆಯ್ತು ಸರಿ ಹೋಗ ಮತ್ತೆ ಜಲ್ದಿ ರೆಡಿಯಾಗಿ Good morning to one and all. As we approach the end of this academic graduation day, as I, after relieving from our school, wherever you go, you have to maintain the discipline. You have to be a good children. ನೋಡು ಮತ್ತೆ ಮಾಡು ಬರೇ ಶ್ವಾಸ ತಿನ್ನೋದಲ್ಲ ಬರಗದಿಂದ ತಿನ್ರಿ ಹಾಕೋತೀನಿ ಬಿಡು ಸಾಕು ಹರಿಬೇಡ ಹಾಕೋತೀನಿ